ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಿಮ್ಮ ಮುಂದೆ ತರುವಂತಹ ತರಗತಿ ಯಾವುದಪ್ಪ ಅಂತಂದರೆ, ನಾನು ತಿಳಿಸಿದ ಹಾಗೆ ಮಾರ್ನಿಂಗೇ ತಿಳಿಸಿದ್ದೀನಿ. ಕೆಸೆಟ್ ಲಾಸ್ಟ್ ಇಯರ್ ಅಂದರೆ 2023 ಕೇಳಿರ್ತಕ್ಕಂಥ ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯದ ಮೇಲೆ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಲಾಸ್ಟ್ ಇಯರಲ್ಲಿ ನಡೆದಿರುವಂಥ 2023 ನಡೆದಿರ್ತಕ್ಕಂಥ ಕ್ವಶನ್ ಇದು. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸ್ನೇಹಿತರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕಂತಂದಾಗ ನಿಮಗೆ ಇದ್ರ ಮೇಲೆ 15 ಕ್ವಶನ್ಗಳು ಬರ್ತವೆ. 15 ಕ್ವಶನ್ ಅಂದರೆ ನೋಡ್ರಿ, ನಿಮಗೊಂದು ನೆನಪಿರಲಿ, ಕೆ ಸೆಟ್ ಅಂತ ಬಂದಾಗ ನಿಮಗೆ ಪೇಪರ್ 1 ಬರ್ತಿರ್ತಕ್ಕಂಥ 50 ಕ್ವಶನ್ಸ್ ಇರ್ತವೆ. 50 ಕ್ವಶನ್ಸಲ್ಲಿ ನಮಗೆ 100 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದಾಗ 1:2 ಅಂದರೆ ಒಂದು ಮಾರ್ಕ್ಸಿಗೆ ಒಂದು ಕ್ವಶನ್ಗೆ ಏನಾಗುತ್ತೆ ಅಂದರೆ 2 ಮಾರ್ಕ್ಸ್ ಇರುತ್ತೆ. ಹಂಗಾಗಿ ಪ್ರತಿಯೊಂದು ಕ್ವಶನ್ ಕೂಡ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆ ಸೆಟ್ಗಂತಲ್ಲ ನೋಡ್ರಿ, ಮೆಂಟಲ್ ಅಬಿಲಿಟಿ ನಾಳೆ ಬರ್ತಿರ್ತಕ್ಕಂಥ KPSC ಬಿ ಆಗಿರ್ಬೋದು, KE ಅದೇ KPSC PDO ಆಗಿರ್ಬೋದು, ಪ್ರತಿಯೊಂದು PC, PSI, FDA, SDA, HSTR, GPT ಈ ರೀತಿ ಎಲ್ಲದಕ್ಕೂ ಕೂಡ ಇದೇ ಮೆಥಡ್ ಮೇಲೆ ಕ್ವಶನ್ ರೈಸ್ ಆಗ್ತವೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ KSETಗೆ ಕೇಳಿರ್ತಕ್ಕಂಥ ಕ್ವಶನ್ ಹೆಂಗಿದಾವೆ ಅಂದರೆ KS, IAS ಆ ಲೆವೆಲ್ ಇದಾವೆ. ಅಲ್ಲೂ ಕ್ವಶನ್ ಕೂಡ ತಂದು ಇಲ್ಲಿ ಹಾಕೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮಲ್ಲಿ ಇನ್ನೊಂದು ಹೇಳೋದೇನೆಂದರೆ, ನೋಡಿ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಕ್ವಶನ್ ನಂಬರ್ 11ರಿಂದ ಸ್ಟಾರ್ಟ್ ಆಗಿದೆ. ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ ಯಾವ ರೀತಿ ಇರ್ತವೆ ಅನ್ನೋದು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ ರೀತಿ ಇರ್ತವೆ ಅನ್ನೋದು ನೋಡ್ತಾ ಹೋಗೋಣ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಕ್ವಶನ್ನು ಅಂತಂದಾಗ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ನಾನು ಅಪರೂಪಕ್ಕೊಂದು ವಿಡಿಯೋ ಹಾಕಿದ್ರು ಕೂಡ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ, ಇನ್ನೊಂದು ಎಲ್ಲರಿಗೂ ಅವಕಾಶ ಇದೆ. GPT ಆಗ್ತಾ ಇದೆ, HSTR ಆಗ್ತಾ ಇದೆ, PST ಆಗ್ತಾ ಇದೆ, ಅದೇ ರೀತಿ PU ಲೆಕ್ಚರು ಆಗ್ತಾ ಇದೆ. ನೆಕ್ಸ್ಟ್ ಮೌಲಾನ ಆಜಾದಲ್ಲಿ ಕರಿತಾ ಇದ್ದಾರೆ, ಅವು ಕೂಡ ಆಗ್ತಾ ಇದ್ದಾವೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಕೆಳಗೆ ಯಾವ ಅಂಕಿಗಳು ಸರಣಿಯಲ್ಲಿ ಸೇರುತ್ತವೆ ಅಥವಾ ಸೇರುವುದಿಲ್ಲ ಅಂತ ಕೇಳಿದರೆ, ಇಲ್ಲಿ ನಮಗೆ ಏನು ಮಾಡಿದ್ದಾರೆ, ಬಾಕ್ಸ್ ಕೊಟ್ಟಿದ್ದಾರೆ, 5 ಬಾಕ್ಸ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 5 ಬಾಕ್ಸ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಕ್ವಶನ್ ಅಂತಂದಾಗ ನಿಮಗೆ ನೆನಪಿರಲಿ ಸ್ನೇಹಿತರೆ, ಇದೊಂದು ಆಲ್ಫಾಬೆಟ್. ಅಂದರೆ ನಿಮಗೆ ಆಲ್ಫಾಬೆಟ್ ಎಷ್ಟಿರ್ತವೆ ಅಂದರೆ 1 2 ನೋಡಿ, A ಇಂದ Z ವರೆಗೂ 26 ಆಲ್ಫಾಬೆಟ್ಸ್ ನಾವು ಕಾಣ್ತಾ ಇದ್ದೀವಿ. 26 ಆಲ್ಫಾಬೆಟ್ ಕಾಣ್ತಿದ್ವಿ. ಅದರ ಮೇಲೆ ನಮಗೆ ಈ ಕ್ವಶನ್ ರೈಸ್ ಆಗಿದೆ. ಇದು ಯಾವ ರೀತಿ ಅಂತಂದ ಕೋಡಿಂಗ್ ಡಿಕೋಡಿಂಗ್ ಸ್ವಲ್ಪ ಏನಾಗುತ್ತೆ ಅಂದರೆ ಇದು ಅನ್ವಯ ಆಗುತ್ತಂತ ಕೂಡ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಕೊಟ್ಟಿದ್ದಾರೆ. ನೋಡಿ, ಎ ಕೊಟ್ಟಿಲ್ಲ, BCDE ಇದೆ, GHIJ KLMN POQR ಇದೆ, TUVW ಇದೆ. ಅಂದರೆ ಇವು ಎಲ್ಲ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುಗಳು ಸೇರುತ್ತವೆ, ಯಾವ ಸೇರುವುದಿಲ್ಲ ಅಂತ ಕೇಳಿದರೆ, ಸೊ ನಮಗೆ ಇದು ಈಜಿ ಇದೆ. ಇಲ್ಲಿ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಕೋಡಿಂಗ್ ಕೊಟ್ಟಾಗ, ಕೋಡಿಂಗು ಮತ್ತು ಡಿಕೋಡಿಂಗ್ ಕೊಟ್ಟಾಗ ಏನು ಮಾಡ್ತೀವಿ ನಾವು, ಆಲ್ಫಾಬೆಟ್ ಬರ್ಕೊಂಡು ಮೈನಸ್ಸು ಪ್ಲಸ್ಸು ಅಥವಾ ಹಿಂದೆ ಹೋಗೋದು ಅಥವಾ ಮುಂದೆ ಬರೋದು. ಅಂದರೆ ಇಲ್ಲಿ A to Z ವರೆಗೂ ಬರ್ಕೋತೀವಿ. ಅದು ಈ ರೀತಿಯಾಗಿ ಸೀರಿಯಲ್ ಬರ್ಕೋತೀವಿ. ಕೆಲವೊಮ್ಮೆ ಈ ರೀತಿಯಾಗಿ ಕೂಡ ಹಿಂದಕ್ಕೆ ಹೋಗ್ತದೆ. ಆದರೆ ಇಲ್ಲಿ ಆ ರೀತಿ ಹೋಗೋ ಅವಶ್ಯಕತೆ ಇಲ್ಲ. ಹೆಂಗಂದ್ರೆ ನೋಡಿ, ಸೀರಿಯಲ್ ಇಲ್ಲಿ A1 ಹಾಕೊಂಡ್ಬಿಡ್ರಿ. ಇಲ್ಲಿ ನೋಡಿ ABCDE ಇದೆನಾ, ಓಕೆ. ನೋಡಿ, ಸೀರಿಯಲ್ ಇದೆ, ಕ್ಲಾಕ್ ವೈಸ್ ಸೀರಿಯಲ್ ಇದೆನಾ. ಅದೇ ರೀತಿಯಾಗಿ G ಆಗಿಂದ H ಆಗುತ್ತೆ,
ಹಾಯ್ ಜೆ ಇದು ಕ್ಲಾಕ್ ವೈಸ್ ಕರೆಕ್ಟ್ ಇದೆ, ಸೀರಿಯಲ್ ಇದೆ ನೋಡಿ. KLMN ಇದು ಕೂಡ ಏನಾಗಿದೆ, ಸೀರಿಯಲ್ ಆಗಿದೆ ನೋಡಿ. POQR ಇದು ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ವೇರಿಯೇಷನ್ ಆಗ್ತಾ ಇದೆ, ಇದು ಹಿಂದೆ ಮುಂದೆ ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ಮುಂದೆ ಬರ TUVW ಇದು ಕ್ಲಾಕ್ ವೈಸ್ ಇದೆ. ಇವು ಎಲ್ಲವೂ ಸೇಮ್ ಇದ್ದಾವೆ, ಇವೆಲ್ಲವೂ ಸೇಮ್ ಇದ್ದಾವೆ, ಆದರೆ ಇದು ಮಾತ್ರ ರಾಂಗ್ ಇದೆ. ಅದು ಏನಾಗ್ತಾ ಇದೆ, ರಾಂಗ್ ಇದೆ ಅಲ್ವಾ. ಹಾಗಾಗಿ ನೋಡಿ ಇದು ಈಜಿ ಇದೆ ನೋಡಿ. ಇಲ್ಲಿ ರಾಂಗ್ ಇದೆ ಯಾವುದು, ನಾಲ್ಕನೇದು ರಾಂಗ್ ಇದೆ. ಇಲ್ಲಿ 4 ಕೊಟ್ಟಿದ್ದಾನೆ, ಅದ್ರ ಜೊತೆಗೆ ಕೂಡ 2 ಕೊಟ್ಟಿದ್ದೇನೆ, ಅಬ್ಸರ್ವ್ ಮಾಡಿ. ಆದರೆ 2 ಏನಾಗಿದೆ, ಸರಿಯಾಗಿದೆ, ಆದರೆ ಇದು ಅಲ್ಲ. 4 ಯಾವುದು ಹೊಂದಿದೆ, ಇದು ನೋಡಿ ಆನ್ಸರ್. ಸರಿಯಾದಂತಹ ಉತ್ತರ ಇದು ಆಗಿದೆ ನೋಡಿ. ಇದೇನು ಅಂತ ಪರಿ ಹೇಳ್ಕೊಳ್ಳಂಗಿಲ್ಲ, ಈಸಿ ಇದೆ, ಅದೇನೇ ಅಷ್ಟೊಂದು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಲ್ಲಿ ಬಂತು ನೋಡಿ, ಈ ರೀತಿಯಿಂದ ಕ್ವಶನ್ ಸ್ವಲ್ಪ ನಮ್ಮದು ಮೈಂಡ್ ಓಡಿಸ್ಬೇಕಾಗುತ್ತೆ ನೋಡಿ. ಎಕ್ಸ್ ಎಂಬ ನೋಡಿ, ಇಲ್ಲಿ ಎಕ್ಸ್ ಸ್ವೀಕರಿಸಿದ ಒಟ್ಟು ಮೊತ್ತದಲ್ಲಿ 20% ಖರೀದಿಗಳಿಗೆ ಮತ್ತು ಉಳಿದ 5% ಸಾರಿಗೆಗೆ ಮಾಡಲಾಗುತ್ತದೆ. ಅವನ ಹತ್ತಿರ ನೋಡಿ 1520 ಉಳಿದಿದ್ದರೆ ಆರಂಭಿಕ ಮೊತ್ತ ನೋಡಿ. ಒಬ್ಬ ವ್ಯಕ್ತಿ ಎಕ್ಸ್ ನ ವ್ಯಕ್ತಿ ಒಟ್ಟು ಮೊತ್ತದಲ್ಲಿ ಒಂದು ಇಂತಿಷ್ಟು ಮೊತ್ತ ಅಂತ ಇದೆ, ಆ ಮೊತ್ತದಲ್ಲಿ ಏನ್ ಮಾಡ್ತಾನೆ, 20% ಖರೀದಿ ಮಾಡೋಕ್ಕೆ ಖರ್ಚು ಮಾಡ್ತಾನೆ. ಅದೇ ರೀತಿಯಾಗಿ ಇನ್ನುಳಿದ 5% ಸಾರಿಗೆ ಅಂದ್ರೆ ಅದನ್ನ ಮೆಟೀರಿಯಲ್ಸ್ ತರೋಕ್ಕೆ ಅದಕ್ಕೆ ಏನೋ ಒಂದು ಖರ್ಚು ಮಾಡ್ತಾನೆ, ಸಾರಿಗೆಗೆ ಖರ್ಚು ಮಾಡ್ತಾನೆ. ಅವನ ಹತ್ತಿರ ಟೋಟಲ್ ಎಷ್ಟು, 1520 ರೂಪಾಯಿ ಉಳಿದಿದೆ. ಆರಂಭಿಕ ಮೊತ್ತ ಎಷ್ಟು ಅಂದ್ರೆ ನಮ್ಗೆ ಆರಂಭಿಕ ಮೊತ್ತ ಗೊತ್ತಿಲ್ಲ, ಎಕ್ಸ್ ಮಾಡ್ಬಿಡೋಣ. ಇಂಥವು ನಮ್ಗೆ ಆರಂಭಿಕ ಮೊತ್ತ ಕಂಡು ಹಿಡಿಯೋದು ಹೇಗೆ ಅಂತ ಕನ್ಫ್ಯೂಸ್ ಆಗೋದು ಬೇಡ, ಸಿಂಪಲ್ ಬಿಡಿಸುವುದೇನು ಹೆಂಗಪ್ಪ ಅಂತಂದಾಗ ನೋಡಿ, ಇಷ್ಟೇ ಸಿಂಪಲ್ ನೋಡಿ. ಒಟ್ಟು ಶೇಕಡ ಅಂತ ಬಂದಾಗ 100 ಅಂತ ಬಂದೇ ಬರುತ್ತೆ ನಮಗೆ. 100 ಹಚ್ಕೊಳ್ರಿ, ಒಟ್ಟು ನಮಗೆ ಫಸ್ಟ್ ಅಮೌಂಟ್ ಎಷ್ಟು 100 ಅಂತ ಅನ್ಕೊಳ್ರಿ. 100 ಅನ್ಕೊಂಡಾಗ ಇಲ್ಲಿ 20% ಅಂತಂದ, 20% ಅಂತ ಹೇಳಿದೆನಲ್ಲ, 20 ಮೈನಸ್ ಮಾಡಿ. 20 ಮೈನಸ್ ಮಾಡಿದಾಗ ಇಲ್ಲಿ ನಮಗೆ 80 ಉಳಿಯುತ್ತೆ. 80 ಬಂತ. 80 ಬಂದಾಗ ಇನ್ನು ಏನು ಮಾಡಿದೆ ನಾನು 80ರಲ್ಲಿ ನೋಡಿ, ಈಗ 80ರಲ್ಲಿ ಇನ್ನು 5% ಖರ್ಚು ಮಾಡಲಾಗುತ್ತೆ ಅಂತ. 5% ಏನು ಮಾಡ್ತಾನೆ, ಇನ್ನೂ 5% ಅದರಲ್ಲಿ ಸಾರಿಗೆ ಖರ್ಚು ಮಾಡ್ತಾನೆ. ಅಂದ್ರೆ ನೋಡಿ 80ಕ್ಕೆ ಏನ್ ಮಾಡೋಣ, ಡಿವೈಡ್ ಮಾಡಿಬಿಡೋಣ, ಪರ್ಸೆಂಟೇಜ್ ತೆಗಿಬೇಕಲ್ಲ. ಶೇಕಡ ನೋಡಿ ಡೈರೆಕ್ಟ್ 100ಕ್ಕೆ 5 ಅಂತಂತ ಅನ್ಕೋಬೇಡ್ರಿ. ಈಗ ಏನಾಗಿದೆ ಅಂದ್ರೆ 80 ಆಲ್ರೆಡಿ 100ಕ್ಕೆ 20% ತೆಗೆದು ಬಂದ್ರೆ 80 ಉಳಿತು. 80ರಾಗ ಶೇಕಡ ತೆಗಿಬೇಕು. 80ರಾಗ ಶೇಕಡ ತೆಗೆದ್ರೆ ನೋಡಿ ಡಿವೈಡೆಡ್ ಬೈ 100. ಈ ಶೇಕಡ ತೆಗಿಬೇಕಂತಂದಾಗ ನೋಡಿ ಎಷ್ಟು ಈಜಿ ಬರುತ್ತೆ ಅಂತೇಳಿ. ಈ 0 ಹೋಯ್ತು, ಈ 0 ಹೋಯ್ತು, ಇನ್ನೇನು ಉಳಿತು ನೋಡಿ 2 ನೋಡಿ 5 2 5 1 ಏನಾಯ್ತು, ಇಲ್ಲಿ 2 ಉಳಿತು, ಇಲ್ಲಿ 8 ಇದೆ. 2 1 2 4 ಎಷ್ಟಾಯ್ತು ನಮಗೆ, ಶೇಕಡ 4 ಏನಾಯ್ತು ಇಲ್ಲಿ ಅಂತಂದಾಗ. ಸಾರಿಗೆ ಮೊತ್ತ ಶೇಕಡ 5 ಅಂದಾಗ ಸಾರಿಗೆ ಚಾರ್ಜ್ ಎಷ್ಟಾಗಿದೆ ಅಂದ್ರೆ 4 ರೂಪಾಯಿ ನೋಡಿ. ನೆನಪಿರಲಿ, ಅಬ್ಸರ್ವ್ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿ. ಸೊ ಇದು ಹೆಂಗ್ ಬಂತಂತ ಗೊತ್ತಾಯ್ತಾ ನೋಡಿ. 100 ಇದೆ ಅಂದ್ರೆ ನಿಗದಿತ ಮೊತ್ತ 100, ಶೇಕಡ 100ರಲ್ಲಿ 20% ತೆಗೆದಂದ್ರೆ 80 ಆಯ್ತು. ಅದೇ ರೀತಿಯಾಗಿ 80ರಲ್ಲಿ ಶೇಕಡ 5 ತೆಗಿಬೇಕಾಗುತ್ತೆ. 100ಕ್ಕೆ 5 80 ಉಳಿದಿದೆ. ಈಗ 80ರಲ್ಲಿ 5 ತೆಗಿಬೇಕಂತಂದಾಗ ನೋಡಿ ಡಿವೈಡೆಡ್ ಬೈ 100 ಮಾಡಿದಾಗ ಸಾರಿಗೆ ವೆಚ್ಚ ಎಷ್ಟಾಗುತ್ತಂದ್ರೆ 4 ರೂಪಾಯಿ ಆಗುತ್ತೆ. ಸಾರಿಗೆ ವೆಚ್ಚ 4 ರೂಪಾಯಿ ಆದಾಗ ನೋಡಿ 80ರಾಗ 80 ಬಂದಿದೆ. ಅದೇ ರೀತಿ ಶೇಕಡ 5 ತೆಗೆದ್ರಾಗ ಎಷ್ಟಾಗುತ್ತೆ, 80 ಮೈನಸ್ 4 ಅಂದಾಗ ಎಷ್ಟಾಯ್ತು, 76 ಆಗುತ್ತೆ. 76 ಆಗುತ್ತೆ ನೋಡಿ. ಟೋಟಲು 76. ಈಗ ಉಳಿದಿದ್ದು ಎಷ್ಟು ನಮಗೆ, 76. ಅವನ ಹತ್ರ ಉಳಿದಿರೋ ಅಮೌಂಟ್ ಎಷ್ಟು ಅಂತಂದಾಗ ಇಷ್ಟು ಅಮೌಂಟ್ ಉಳಿದಿದೆ. ಖರ್ಚಾಗಿದ್ದ ಅಮೌಂಟ್ ಎಷ್ಟು,
24% ಖರ್ಚಾಗಿದೆ. ಅದನ್ನು ಯಾವ ರೀತಿ ಮಾಡೋದಂತ ನೋಡಿ. ಈಗ ನಮಗೆ ಸಿಕ್ತು ಟೋಟಲ್ ಅಮೌಂಟು ಎಷ್ಟು ಉಳಿದಿದ್ದಂತೆ ಸಿಕ್ತು. ಅದನ್ನು ನೋಡಿ, ಇನ್ನು ಉಳಿದಿರೋ ಅಮೌಂಟ್ ಎಷ್ಟಿದೆ ಅವನ ಹತ್ರ, ಇಷ್ಟಿದೆ. ಅವನ ಹತ್ರ ಟೋಟಲ್ ಮೊತ್ತ ಎಷ್ಟಿತ್ತು ಅನ್ನೋದು ಬೇಕಾಗುತ್ತೆ. 24% ಖರ್ಚು ಮಾಡಿದ ನಾನು. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ, ಸಿಂಪಲ್ ಇದೆ ನೋಡಿ. 76 ಡಿವೈಡೆಡ್ ಬೈ 76 ಇಂಟು ನಾವೇನು ಮಾಡಬೇಕು, ಟೋಟಲ್ ಅಮೌಂಟ್ ತೆಗಿಬೇಕಲ್ವಾ, 1520. ಇಲ್ಲೇ ಹಚ್ಚಬೇಕು 1520ನ ಇಲ್ಲಿ ಹಚ್ಚ. ಒಂದು ಸೆಕೆಂಡ್ ಕಲರ್ ಚೇಂಜ್ ತಗೊಂಡ್ರೆ ನಿಮಗೆ ನೋಡಿ 1520 ಇಲ್ಲಿ ಹಚ್ಕೊಳ್ಳೋಣ. ಈಗ ಡಿವೈಡ್ ಹೊಡೀರಿ, ಏನಾಗುತ್ತೆ ನೋಡಿ. ಸಿಂಪಲ್ ಆಗಿ 76 ಒಂದ್ಲೆ 76 ಎಳೆ 72 ಎಳೆ 152 ಆಗುತ್ತೆ. ಏನಾಯ್ತು, ಇಲ್ಲಿ 0 ಉಳಿದಿದೆ. ಓಕೆನಾ? 0 ಉಳಿದಾಗ ಏನಾಗುತ್ತೆ ನೋಡಿ, ಇಲ್ಲಿ 100 ಇದೆ, ಇಲ್ಲಿ 0 ಉಳಿದಿದೆ. ಅದು ಏನಾಗುತ್ತೆ ಅನ್ನೋದು ನೋಡಿ. 100 ಎಳೆ 200, 200 ಇಲ್ಲೊಂದು 0 ಇದೆ, ಇದು ಪ್ಲಸ್ ಎಷ್ಟಾಯ್ತು, 2000. ನೋಡಿ, ಇಲ್ಲಿ 20 ಉಳಿದಿದೆ ಅನ್ಕೊಳ್ರಿ. 0 ಇದೆ ಅಂದ್ರೆ 20 ಅಂತ ಅರ್ಥ. 20 100ಲೆ 2000 ಆಪ್ಷನ್ಸ್ ಇದೆಯಾ? ಎಸ್, ಸಿಂಪಲ್ ಇದೆ ನೋಡಿ. ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆದರೆ ರಿಪೀಟು ಒಳ್ಳೆ ನಾನು ಯಾವ ರೀತಿ ಸ್ಟೆಪ್ ಮಾಡಿದ್ದೆ ಅದನ್ನು ನೋಡ್ಕೊತ ಹೋಗ್ರಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಒಂದು ಕ್ವಶನ್ ಇದೆ. ಅದು 3ನೇದು ಕ್ವಶನ್ ಯಾವ ರೀತಿ ಇದೆ ನೋಡಿ. ಇಲ್ಲಿ ಹಮಾನ್ ಮತ್ತು ಬೀಮನ್ ಮತ್ತು ಚಿಮನ್ ಅನುಕ್ರಮವಾಗಿ 36,000, 44,000, ಅದೇ ರೀತಿಯಾಗಿ 28,000 ಹೂಡಿಕೆ ಮಾಡುವ ಮೂಲಕ ಪಾಲುದಾರರಾಗುತ್ತಾರೆ. ಇಲ್ಲಿ ನೋಡ್ರಿ, ಹಮಾನ್ ಅವರು ಕೆಲಸ ಮಾಡುವ ಪಾಲುದಾರನೇ. ಇಲ್ಲಿ ಅಬ್ಸರ್ವ್ ಮಾಡಿ, ಯಾರು ಏನೆಲ್ಲ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. 3 ಪಾಲುದಾರರಾಗಿ ಕೆಲಸ ಮಾಡ್ತಾರೆ. ಆದರೆ ಹಮಾನ್ ಅವರು ಕೆಲಸ ಮಾಡುವ ಪಾಲುದಾರ, ಅಂದ್ರೆ ಅದರ ಜೊತೆ ಹೂಡಿಕೆಯೂ ಕೂಡ ಮಾಡ್ತಾನೆ, ಅದರ ಜೊತೆ ಕೆಲಸನೂ ಕೂಡ ಮಾಡುವಂತ ವ್ಯಕ್ತಿ ಯಾರಂದ್ರೆ ಹಮಾನ್ ಆಗಿದ್ದಾನೆ. ಅವರ ಸೇವೆಗಾಗಿ ಲಾಭದ 4ನೇ ಒಂದು ಭಾಗವನ್ನು ಪಡೆಯುತ್ತಾನೆ. 4ನೇ ಒಂದು ಭಾಗ ಪಡಿತಾನೆ ಯಾರು? ಹಮಾನ್. ಮತ್ತು ಉಳಿದ ಲಾಭವನ್ನು ಅವರು 3 ಹೂಡಿಕೆ ಅನುಪಾತದಲ್ಲಿ 3ರಲ್ಲಿ ವಿಂಗಡಿಸಲಾಗಿದೆ. ಹಮಾನ್ ಟೋಟಲ್ ಪಡೆದಂತಹ ಲಾಭ ಎಷ್ಟಂದಾಗ 5,400 ರೂಪಾಯಿ ನಿವ್ವಳ ಲಾಭವನ್ನು ಪಡೆದರೆ, ಚಿಮನ್ ಪಡೆಯುವ ಲಾಭದ ಮೊತ್ತ ಎಷ್ಟು ನೋಡಿ. 1/4 ಎಷ್ಟು ಹಮಾನ್ ಪಡಿತಾನೆ. ಯಾವುದಕ್ಕೆಂದ್ರೆ ಸೇವೆಗಾಗಿ. ಸೇವೆ ಇನ್ಕ್ಲೂಡು ಅವನ ಪಾಲುದಾರಿಕೆ ಎರಡು ಸೇರಿ. ಅಂದ್ರೆ ಇಲ್ಲಿ ಯಾರು ಇನ್ವೆಸ್ಟ್ ಮಾಡಿದಾನಲ್ಲ, ಆ ಇನ್ವೆಸ್ಟ್ಗೂ ತನ್ನ ಸರ್ವಿಸ್ಗೂ ಎರಡಕ್ಕೂ ಸೇರಿ ಅವನು ಪಡೆದಿರ್ತಕ್ಕಂಥ ಅಮೌಂಟ್ ಇಷ್ಟು 5,400 ರೂಪಾಯಿ. ಹಾಗಾದರೆ ಇಲ್ಲಿ ಚಿಮನ್ ಪಡೆಯುವ ಲಾಭದ ಮೊತ್ತ ಎಷ್ಟು? ಚಿಮನ್ ಅಂದ್ರೆ ಇಲ್ಲಿ ಯಾರು ಇಲ್ಲಿದ್ದಾನೆ, ಅವನು ಹೂಡಿಕೆ ಮಾಡಿದ್ದೆಷ್ಟು? 28,000. ಅದನ್ನು ಹೆಂಗ್ ಮಾಡೋದು ಅಂತ ನೋಡ್ರಿ. ಬಿಡಿಸುವ ವಿಧಾನ. ಇಲ್ಲಿ ಏದೆಷ್ಟು? ಎ, ಬಿ ಅಂದ್ರೆ ಭೀಮನ್ನು, ಅ ಅಂದ್ರೆ ಅಮ್ಮನು, ಸಿ ಅಂದ್ರೆ ಚಿಮನ್ ಅಂತ ಯೂಸ್ ಮಾಡ್ಕೊಳ್ರಿ. ಇವನೆಷ್ಟು? 36,000. ಓಕೆನಾ? ನೆಕ್ಸ್ಟ್ ಭೀಮನ್ ಎಷ್ಟು? 44,000. ಅದೇ ರೀತಿಯಾಗಿ 28,000 ಯಾರ್ದಾಗಿರುತ್ತೆ? ಚಿಮನ್ದಾಗಿರುತ್ತೆ ಹೂಡಿಕೆದು. ಈಗ ಇದನ್ನ ಏನ್ ಮಾಡ್ಬೇಕಂದ್ರೆ ಅನುಕ್ರಮವಾಗಿ ನಾವು ಲಸ ತೆಗಿಬೇಕಾಗುತ್ತೆ. ಲಸ ಕಾಮನ್ ಆಗಿ ಎಲ್ಲವೂ ಸಂಖ್ಯೆಯಲ್ಲಿ ಭಾಗ ಹೋಗುವಂತ ಸಂಖ್ಯೆಗಳೇ ಇರುವುದರಿಂದ ಲಸ ನೇರವಾಗಿ ತೆಗಿತೀವಿ ನೋಡ್ರಿ. ಎಷ್ಟಲೇ? 9 4 36. ಅದೇ ರೀತಿಯಾಗಿ
11 ನೋಡಿ 11 ನಾಲ್ಕಲೆ 44, 9 ನಾಲ್ಕಲೆ 36 ಆಗಿರೋದ್ರಿಂದ 11 ನಾಲ್ಕಲೆ 44. ಅದೇ ರೀತಿಯಾಗಿ 7 ಹೋಗುತ್ತೆ ನೋಡ್ರಿ. ಓಕೆನಾ? 4 7 ನಾಲ್ಕಲೆ 28 ಇರ್ಲಿ. 4 7 28 ಆದ್ರೂ ಒಂದೇ, 7 ನಾಲ್ಕಲೆ 28 ಆದ್ರೂ ಒಂದೇ. ನೋಡಿ ಇವು ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿ. 9 11 ಎಷ್ಟಂದ್ರೆ 20 27. ಟೋಟಲ್ಲು 27 ಅವ್ರದ್ದು ಏನಾಗುತ್ತೆ ಲಸ 27 ಬರುತ್ತೆ. ಅದನ್ನು ಮುಂದೆ ಯಾವ ರೀತಿ ಮಾಡೋದಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ನೋಡಿ ಅವನು ಪಡೆಯುವಂತ ಮೊತ್ತ ಎಷ್ಟಂತ ಹೇಳಿದರೆ, ಸರ್ವಿಸ್ ಮೊತ್ತ ಎಷ್ಟಂತ ಹೇಳಿದರೆ ಇಲ್ಲಿ ನೋಡಿ 1/4 1/4 ಅಂತ ಹೇಳಿದರೆ ಅದು ಯಾವ ರೀತಿ ಮಾಡೋದು ನೋಡಿ. ಮುಂದೆ ಅವನು 1/4 ಅಷ್ಟು ಅಂತಂದಾಗ ಇಲ್ಲಿ ನಿಗದಿತ ಮೊತ್ತ ನಾವು 100 ಇಟ್ಕೊಳ್ಳೋಣ. 1/4 ಅಂದರೆ 100ರಲ್ಲಿ 25 ಮೈನಸ್ ಅಂದರೆ 75 ಉಳಿಯುತ್ತೆ. 75 ಉಳಿಯುತ್ತೆ. 25% ಏನು ಮಾಡ್ತಾನೆ ಸರ್ವಿಸಿಗೆ ತಗೋತಾನೆ. 75% ಏನು ಮಾಡ್ತಾರೆ ಎಲ್ಲರೂ ಸೇರಿ ಮೂವರು ಸೇರಿ ಹಂಚಿಕೊಳ್ಳುವಂತಹ ಇದು ಮೊತ್ತ. ಆದರೆ ಅವರು ಹೂಡಿಕೆಯ ತಕ್ಕಂತೆ ಅಂದರೆ ಯಾವ ಅನುಪಾತದಲ್ಲಿ ಹೂಡಿಕೆ ಮಾಡಿದಾರಲ್ಲ ಅದನ್ನ ಸರಿಯಾದ ಕ್ರಮದಲ್ಲಿ ಹೂಡಿಕೆ ಮಾಡಿ ಉಟ್ಕೊಳ್ತಾರೆ. ಇಲ್ಲಿ ಸರ್ವಿಸ್ ಮೊತ್ತ ಎಷ್ಟಂತ ಹೇಳಿದ್ದಾರೆ ಅವರು 25. ಅಮೌಂಟ್ ಸರ್ವಿಸ್ ಮೊತ್ತ 25 ನೆನಪಿರಲಿ. ಇಲ್ಲಿ ನೋಡಿ ಈಗ ಅವನ 25 ಅಂದಾಗ 36,000ಕ್ಕೆ ಏನು ಡಿವೈಡ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಈಗ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು 75 ಇಂಟು 9 ಡಿವೈಡೆಡ್ ಬೈ ಎಷ್ಟಂದ್ರೆ 27 ಮಾಡೋಣ. 27 ಯಾಕಂತಂದಾಗ ಇವ್ರು ಮೂವರು ಸೇರ್ತಕ್ಕಂಥ 27 ಆಗುತ್ತೆ ನೋಡ್ರಿ. ಹೆಂಗಂದ್ರೆ 9 1 9 3 27. ಓಕೆನಾ? ಈಗ ಏನಾಗುತ್ತೆ ಅಂದ್ರೆ 3 ಉಳಿತು. ಇಲ್ಲಿ 75 ಹಂಗೆ ಇದೆ ನೋಡ್ರಿ. 3 1 3 2. ಇಲ್ಲಿ ಏನಾಯ್ತು ಇನ್ನೂ ಒಂದು ಉಳಿತು 3 5. ಇಲ್ಲಿ ಕೂಡ ಅವನು 9 ಹೂಡಿಕೆದಾರ 36,000 ಅಂದ್ರೆ ಅವನು 9% ಅಂತಂದಾಗ ಶೇಕಡ ಇಲ್ಲಿ ಏನಾಗುತ್ತೆ 75ರಲ್ಲಿ ಶೇಕಡ ಇಲ್ಲಿ ಕೂಡ 25% ನಿಮ್ಗೆ ತಗೋತಾನೆ. 25% ಇಲ್ಲಿ ಬರುತ್ತೆ. ಎಷ್ಟು ಬರುತ್ತೆ 25 ಬರುತ್ತೆ. ಅಂದ್ರೆ 25 ಪ್ಲಸ್ 25 ಅಂದ್ರೆ ಆಲ್ರೆಡಿ ಸರ್ವಿಸ್ ಚಾರ್ಜ್ 25. ಈಗ 9 ಚಾರ್ಜ್ ಬಂದಿರ್ತದ ಕೂಡ ಒಂದೇನಾಗಿರುತ್ತೆ 25 ಆಗಿದೆ. ಟೋಟಲ್ ಅಮೌಂಟ್ ಎಷ್ಟು ತಗೋತಾನೆ 50 ನೋಡ್ರಿ. 50% ಯಾರಿಗೆ ಹೋಗುತ್ತೆ ಈಗ ಅಮ್ಮನಿಗೆ ಹೋಗುತ್ತಂತ ಕನ್ಫರ್ಮ್ ಆಯ್ತು ನಮಗೆ. ಇದು ಹೆಂಗ್ ಬಂತ್ರಿ ಅಂದ್ರೆ ಲಸ ತೆಗೆದಿದ್ದೀವಿ 9 ಇದೆ. 9 75 ಮೂವರು ಸೇರಿ 75 ಅಲ್ಲ, ಮೂವರು ಸೇರಿ ಇಲ್ಲಿದೆ 3 27 ಬರುತ್ತೆ. ಇಲ್ಲಿ 9 ಹಚ್ಕೊಂಡಿದೆ ನೆನಪಲ್ಲಿ. ಅವನು ಟೋಟಲ್ ಎಷ್ಟು ಬಂತು 50% ಆಗುತ್ತೆ. 50% ಆದಾಗ 50 ಅಂತಂದಾಗ ಅಮೌಂಟ್ ಸಿಕ್ತು ನಮಗೆ. ಟೋಟಲ್ ಓವರಲ್ ಆಗಿ ಅವನು ಪಡೆದಿರ್ತಕ್ಕಂಥ ಅಮೌಂಟ್ ಎಷ್ಟು ಇಲ್ಲಿದೆ 5,400. ಇಲ್ಲಿ ನೆನಪಲ್ಲಿ 5,400 ಅಂದಾಗ ನಮಗೆ 50% ಇದು ಅಂದ್ರೆ 100% ಅಂತಂದ್ರೆ 5,400ಗೆ 100 ಅಂದ್ರೆ 5,400 ಪ್ಲಸ್ 5,400 ಎಷ್ಟಾಗುತ್ತೆ 10,800. ಅಂದ್ರೆ ಟೋಟಲ್ ಬೆನಿಫಿಟ್ ಎಷ್ಟಿದೆ 10,800 ಇದೆ. ಇನ್ನು ಉಳಿದಿದ್ದ ಅಮೌಂಟ್ ಎಷ್ಟು 5,400 ಅಂತ ಕನ್ಫರ್ಮ್ ಆಯ್ತು ನಮಗೆ. 50% ಅಂದಾಗ 5,400 ಇವನು 50% ತಗೊಂಡ, ಇನ್ನು 50% ಉಳಿತಲ್ಲ ಅದೆಷ್ಟಿದೆ ಅಮೌಂಟ್ ಅಂತ ಕನ್ಫರ್ಮ್ ಆಗುತ್ತಲ್ವಾ. ಅದು ಎರಡು ಸೇರಿದ್ರೆ 10,800 ಆಗುತ್ತೆ. 10,800 ಈಗ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು 5,400 ಅಲ್ಲ. ಈಗ ಅವ್ರಿಬ್ರು ಹಂಚ್ಕೋಬೇಕು. 5,400 ಇಬ್ರು ಹಂಚ್ಕೋಬೇಕು. ಅದು ಎಷ್ಟು ಪರ್ಸೆಂಟೇಜ್ ನೋಡ್ರಿ. ಬಿ ಅದವನು 11, ಸಿ ಅದವನು 7%. ಈಗ ಬೇಕಾಗಿರೋದು ನಮಗೆ ಅವ್ರು ಕೇಳಿದ್ದು ಚಿಮ್ಮನ್ ಅವ್ರದ್ದು ಕೇಳಿದರೆ ನೋಡಿ ಇಷ್ಟೇ ಸಿಂಪಲ್. ಚಿಮ್ಮನ್ ಅವ್ರದ್ದು ಕೇಳಿದಾಗ ಏನು ಮಾಡ್ಬೇಕಂತಂದಾಗ ಅವ್ರಿಬ್ಬರದ್ದು ಸೇರಿ ಎಷ್ಟಾಗುತ್ತೆ ನೋಡ್ರಿ 11 ಪ್ಲಸ್ 7. 11 ಪ್ಲಸ್ 7 ಅಂತಂದಾಗ ಒಂದು ಸೆಕೆಂಡ್. 11 ಪ್ಲಸ್ 7 ಅಂದಾಗ 18. 11 ಪ್ಲಸ್ 7 18 ಆಗುತ್ತೆ. ಈಗ ಅವನು ಕಂಡು ಹಿಡಿಬೇಕಂತಂದಾಗ
50% ಅಲ್ಲಿ ಡಿವೈಡ್ ಮಾಡಬೇಕು ನೋಡಿ. ಒಂದು ಸೆಕೆಂಡ್ ನೋಡಿ, 18 ಡಿವೈಡೆಡ್ ಬೈ 7. ಈಗ ಅಮೌಂಟ್ ಗೊತ್ತಿದೆ 5400 ಅಂತ. ಈಗ ನೋಡಿ ಇದನ್ನ ಹೆಂಗ್ ಮಾಡೋದಂದ್ರೆ 18 18 ಮೂರ್ಲೆ 54 ಏನಾಯ್ತು. ಈಗ ಇಲ್ಲಿ 300 ಉಳಿತು, ಇಲ್ಲಿ 7 ಮೂರ್ಲೆ 21 21 ಅಂದ್ರೆ ಇಲ್ಲಿ 21 ಆಯ್ತು, ಇಲ್ಲಿ 2 0 ಇದಾವೆ 2100 2100 ಆಪ್ಷನ್ಸ್ ಇದೆಯಾ? 2100 ಆಪ್ಷನ್ಸ್ ಇದೆ. ಸರಿಯಾದಂಥ ಉತ್ತರ ಎ. ಇಲ್ಲಿ ಸರಿಯಾದಂಥ ಉತ್ತರ ಎ ನೋಡಿ ಸ್ನೇಹಿತರೆ. ಯಾವ ರೀತಿ ಮಾಡಿದಂತ ಸ್ವಲ್ಪ ನೀವು ಸ್ಲೋ ಆಗಿ ನೋಡ್ರಿ, ನಿಮಗೆ ಅರ್ಥ ಆಗಿಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ನೋಡಿ, ಇದು KS ಮತ್ತು IIC ತೆಗೆಯುವಂಥ ಕ್ವಶನ್ಗಳು. ಇವೆರಡು ಕೂಡ ಕ್ವಶನ್ ವೆರಿ ಇಂಪಾರ್ಟೆಂಟ್. ಹೆಂಗಂದ್ರೆ ಈ ಕ್ವಶನ್ ಬಂದಿದ್ದಾವಲ್ಲ, ವೆರಿ ವೆರಿ ಟಫ್ ಅಂತ ಅನ್ಬೋದು ನಾವು. ನೋಡಿ ಇಲ್ಲಿ ಹೆಂಗ್ ಕೊಟ್ಟಿದ್ದೇನೆ ಅಂದ್ರೆ, ಇಬ್ಬರು ಪುರುಷರು ಮತ್ತು 3 ಹುಡುಗರು 10 ದಿನಗಳಲ್ಲಿ ಒಂದು ಕೆಲಸ ಪೂರ್ಣಗೊಳಿಸಬಹುದು ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ 3 ಪುರುಷರು ಮತ್ತು 2 ಹುಡುಗರು ಅದೇ ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ ಹೇಳಿದೆ. ಆದರೆ 2 ಪುರುಷರು ಮತ್ತು 1 ಹುಡುಗ ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಅಂತ ಕ್ವಶನ್ ಇದೆ. ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ನನಗೆ ಬಿಡಿಸಕ್ಕೆ ಕೂಡ ಈಸಿ ಆಗುತ್ತೆ. ನೋಡಿ ಇನ್ನೊಮ್ಮೆ, ಇಬ್ಬರು ಪುರುಷರು ಮತ್ತು 3 ಹುಡುಗರು 10 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು ಮತ್ತು ಇಲ್ಲಿ 3 ಪುರುಷ ಮತ್ತು 2 ಹುಡುಗರು ಅದೇ ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ನಾವು ಹೇಳಬಹುದು. 2 ಪುರುಷರು ಮತ್ತು 1 ಹುಡುಗ ಎಷ್ಟು ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸುವರು ಅಂತ ನಮಗೆ ಇಲ್ಲಿ ಕ್ವಶನ್ ಇದೆ. ನೋಡಿ, ಆಪ್ಷನ್ ಕೊಟ್ಟನ 12 ದಿನಗಳು, 10 ದಿನಗಳು, 12.5 ನೋಡಿ, 11.5 ಇಷ್ಟು ಕೊಟ್ಟಿದ್ದೇನೆ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಬಿಡಿಸುವುದನ್ನು ಯಾವ ರೀತಿ ಅಂದಾಗ, ನಮಗೆ ಇಬ್ಬರು ಪುರುಷರು ಅಂತಂದಾಗ ಮೇಲ್ ಅಂತ ಎಂ ಮಾಡ್ಕೊಂಬಿಡಿ. ಇಬ್ಬರು ಪುರುಷರು, 3 ಏನಂತಾಗ ಬಾಯ್ಸ್ ಬಿ ಅಂತ ಮಾಡ್ಕೊಂಬಿಡಿ. ಬಾಯ್ಸ್ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ? 10 ದಿನಗಳಲ್ಲಿ ಪೂರ್ಣಗೊಳಿಸುವರು. ಅದೇ ರೀತಿಯಾಗಿ ನೋಡಿ, ಮುಂದೆ ಏನಿದೆ, 3 ಪುರುಷರು ಮತ್ತು 2 ಬಾಯ್ಸ್ ಏನ್ ಮಾಡ್ತಾರೆ? 8 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಇಲ್ಲಿದೆ ನೋಡಿ, 8 ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ. ಆದರೆ ಇಲ್ಲಿ ಉಳಿದ ಇಬ್ಬರು ಪುರುಷರು, 1 ಹುಡುಗ ಎಷ್ಟು ದಿನಗಳಲ್ಲಿ, 1 ಬಾಯ್ಸ್ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಅನ್ನೋ ಕ್ವಶನ್ ನಮಗೆ ಇಲ್ಲಿ ಕ್ವಶನ್ ಇದೆ. ಸೊ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಒಬ್ಬ ಪುರುಷನಿಗೂ ಎಷ್ಟು ಬಾಯ್ಸು ಅಂದ್ರೆ ಸಮ ಅನ್ನೋದು ನಾವು ಫಸ್ಟ್ ಹುಡುಕಬೇಕಾಗುತ್ತೆ. ಇಲ್ಲಿ ಹೆಂಗಂದ್ರೆ, ಎಷ್ಟು ಹುಡುಗರಿಗೆ ಎಷ್ಟು ಪುರುಷರು ಮಾಡಿದ್ರೆ ಸಮ, ಅದನ್ನ ಕಂಡುಹಿಡಬೇಕು. ನೋಡಿ, ಸಿಂಪಲ್ ಏನಂದಾಗ, ಇಲ್ಲಿ ಒಂದು ತಗೊಳ್ರಿ, ಇಲ್ಲಿ ಮಾಡ್ತೀನಿ ಕೆಳಗಡೆ. ಫಸ್ಟ್ ಏನಿದೆ, ಯಾವುದಾದ್ರೂ ಒಂದು ತಗೊಳ್ರಿ. ಇಲ್ಲಿ ಫಸ್ಟು ಇಬ್ಬರು ಪುರುಷರು, ಅದೇ ರೀತಿಯಾಗಿ ಪ್ಲಸ್ 3 ಬಾಯ್ಸ್. ಓಕೆನಾ? ಇಷ್ಟು ಮಾಡಿ. ಓಕೆ, ಎಷ್ಟು ದಿನ? 10 ದಿನ. ನೋಡಿ, ನೆಕ್ಸ್ಟ್ 3 ಪುರುಷರು, ಅದೇ ರೀತಿಯಾಗಿ 2 ಬಾಯ್ಸ್, 2 ಬಾಯ್ಸ್
ಇದು ಕ್ಲೋಸ್ ಮಾಡಿ ಇಲ್ಲಿ 8 ದಿನಗಳು. ಈಗ ಇದನ್ನ ಇವು ಎರಡು ಒಂದರ ಮಧ್ಯದಲ್ಲಿ ಹೋದ್ರೆ ಒಂದೇ ಸಂಖ್ಯೆಯಲ್ಲಿ ಭಾಗ ಹೋಗ್ತಾ ಇದ್ರೆ ನಾವು ಇಲ್ಲೇ ಹೊಡ್ಕೋಬಹುದು ನೋಡಿ. 2 5 2 4. ಓಕೆನಾ? ಯಾಕೆ ತಗೊಂಡಿದ್ದೀನಿ ಅಂತ ಗೊತ್ತಾಯ್ತು. ಇವು ಎರಡನ್ನು ಮಾತ್ರ ನಾನು ತಗೊಂಡಿದ್ದೀನಿ ಅಂತಿರ್ಲಿ. ಇದಕ್ಕೆ ಕನ್ವರ್ಟ್ ಮಾಡ್ಬೇಕೀಗ ನೋಡಿ. ಈಗ ನೆಕ್ಸ್ಟ್ ಏನ್ ಮಾಡೋದಂದ್ರೆ ನೋಡಿ ಏನಿದೆ ಅಂದ್ರೆ ಇದಕ್ಕೆ ಇಂಟು ಮಾಡಿ 2 5 10 ಪುರುಷರು ಪ್ಲಸ್ 5 3 3 ಅಥವಾ 5 3 15 ಬಾಯ್ಸ್. ಓಕೆನಾ? ನೆಕ್ಸ್ಟ್ ನೋಡಿ 4 3 12 12 ಪುರುಷರು ಅಂತ ಮೆನ್ ಪ್ಲಸ್ ಇಲ್ಲಿ ಎಷ್ಟಿದೆ 2 ಇದೆ. ಇಲ್ಲಿ ಎಷ್ಟಿದೆ 4 ಇದೆ ಅಲ್ಲ. ಏನಾಗುತ್ತೆ ಅಂದಾಗ ಇಲ್ಲಿ ನೋಡ್ರಿ 2 4 8 ಪ್ಲಸ್ 8 ಬ್ರಾಕೆಟ್ ಕ್ಲೋಸ್ ಮಾಡಿ. ಸಾರಿ, ಬ್ರಾಕೆಟಿನ ಅವಶ್ಯಕತೆ ಇಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂದಾಗ ಇಲ್ಲಿ ಬಾಯ್ಸ್ ಬೇರೆ ಒತ್ತಡ ತರೋಣ. ಮತ್ತೆ ಏನಾಗುತ್ತೆ ಅಂದ್ರೆ ಪುರುಷರು ಅಂದ್ರೆ ಮೆನ್ ಪುರುಷರು ಬೇರೆ ಮಾಡೋಣ. ಬಾಯ್ಸ್ನ ಬೇರೆ ಕಡೆ ತರೋಣ. ಒಂದು ಸೆಕೆಂಡ್, ಈಗ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಈಗ ಬಾಯ್ಸ್ ಈ ಕಡೆ ತರೋಣ, ಮೆನ್ ಈ ಕಡೆ ತಂದ್ಬಿಡೋಣ, ಪುರುಷರನ್ನ ಆ ಕಡೆ ತಂದ್ಬಿಡೋಣ. ನೋಡಿ ಹುಡುಗರು ಇಲ್ಲಿ 15 ಹುಡುಗರು ಇದ್ದಾರೆ. ಈ ಕಡೆ ಎಷ್ಟು ಜನ ಇದ್ದಾರೆ? ಬಾಯ್ಸ್ 8 ಜನ ಇದೆ, -8. ಓಕೆನಾ? ನೆಕ್ಸ್ಟ್ ಬಾಯ್ಸ್ 15 ಬಾಯ್ಸ್. ಇದು ಯಾವ್ದಂದಾಗ 12 ಯಾವ್ದು ದೊಡ್ಡ ಸಂಖ್ಯೆ ಇರುತ್ತಲ್ಲ ಅದನ್ನ ಫಸ್ಟ್ ಹಚ್ಕೋಬೇಕು. -10. ಓಕೆ, ಈಗ ಏನಾಗುತ್ತೆ ನೋಡಿ 15ರಲ್ಲಿ 8 ಹೋಯ್ತಂದ್ರೆ ಎಷ್ಟು? 7 ಬಾಯ್ಸ್ ಉಳಿದ್ರು. ಇಲ್ಲಿ 12ರಲ್ಲಿ 10 ಹೋಯ್ತಂದ್ರೆ 2. ಈಗ ನಮ್ಗೆ ಒಂದು ಹಂತಕ್ಕೆ ಬಂತು. ಏನಂದ್ರೆ ಇದು ಪುರುಷರು ಇದು ಬಾಯ್ಸ್. ಅಂದ್ರೆ ಇಬ್ಬರ ಪುರುಷರಿಗೆ 7 ಜನ ಸಮ ಬಾಯ್ಸ್ ಹುಡುಗರು. ಅಂದ್ರೆ ಒಂದು ಕೆಲಸವನ್ನು ಪುರುಷರು ಇಬ್ರು ಮಾಡಿದ್ರೆ ಅದೇ ಕೆಲಸವನ್ನು ಹುಡುಗರು 7 ಜನ ಸೇರಿ ಮಾಡುವಂತ ಕೆಲಸ. ಇದನ್ನ ನಮ್ಗೆ ಕನ್ವರ್ಟ್ ಆಯ್ತು. ಇದು ಮುಂದೆ ಯಾವ ರೀತಿ ಮಾಡೋದಂತ ನೋಡಿ. ಈಗ ಇದರಲ್ಲಿ ಯಾವ್ದಾದ್ರೂ ಒಂದು ತಗೊಳ್ಳೋಣ. ಇದರಲ್ಲಿ ಇವೆರಡರಲ್ಲಿ ಯಾವ್ದಾದ್ರೂ ಒಂದು ತಗೊಂಡು ನಾವು ಹುಡುಗರಿಗೆ ಕನ್ವರ್ಟ್ ಮಾಡ್ತಾ ಹೋದಾಗ ನೋಡಿ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ಯಾವ್ದಾದ್ರೂ ಒಂದು ತಗೊಳ್ರಿ. ನೋಡಿ ಎಷ್ಟು ಜನ ಹುಡುಗರಿದಾವೆ? ಈಗ 7 ಜನ ನಮ್ಗೆ ಹುಡುಗರಿದಾವಲ್ಲ. ಈಗ ಯಾವ್ದಾದ್ರೂ ಒಂದು ತಗೊಳ್ರಿ. ಈಗ 2 ಪುರುಷರು, ಇಬ್ಬರು ಪುರುಷರು. ಈಗ ಅಲ್ಲಿ ಕ್ವಶನ್ ಕೇಳಿದರೆ ಅದು ನಮಗೆ ವೆರಿ ಇಂಪಾರ್ಟೆಂಟ್, ನಿಮಗೆ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಇಬ್ಬರು ಪುರುಷರು, ಒಂದು ಹುಡುಗ ಎಷ್ಟು ದಿನಗಳಿಗೆ ಕೆಲಸ ಮುಗಿಸುವರಂದ್ರೆ ಇಬ್ಬರು ಪುರುಷರು ಇದ್ದಾರೆ ನೋಡಿ. ಇದು ಅದೆಷ್ಟೇ ಇರಲಿ, ಇಲ್ಲಿ ಕ್ಲೀನ್ ಮಾಡೋಣ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ರಿಪೀಟ್ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಕನ್ಫ್ಯೂಸ್ ಆಗಬೇಡಿ ನೋಡಿ. ಇಲ್ಲಿ ಇಬ್ಬರು ಪುರುಷರು ಅಂತ ಕೇಳಿದಾರೆ ಇಲ್ಲ, ಇಬ್ಬರು ಮೆನ್. ಓಕೆನಾ? ಪ್ಲಸ್ ಒಂದು ಹುಡುಗ ಸೇರಿ ಎಷ್ಟು ಕೆಲಸ ಮಾಡ್ತಾನೆ ನಮಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಇಡೋಣ. ನೆಕ್ಸ್ಟ್ ಅಲ್ಲಿ ಕೆಳಗೆ ಮಾಡಿವಲ್ಲ, ಇವು ಎರಡರಲ್ಲಿ ಯಾವ್ದಾದ್ರು ಒಂದು ತಗೋಣ. ಇದಾವಲ್ಲ, ಇದು ಎರಡರಲ್ಲಿ ಒಂದು ತಗೋಣ. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ ಏನಂದ್ರೆ ಎಷ್ಟು ಪುರುಷರಿಗೆ ಎಷ್ಟು ಮಕ್ಕಳು ಕೆಲಸ ಮಾಡಬೇಕು ಹುಡುಗರು ಅಂತೇಳಿ. ಇಲ್ಲಿ ಅದನ್ನೇ ಫಸ್ಟ್ ಒಂದು ತಗೋಣ ನೋಡಿ. ಏನಂದ್ರೆ ಇಬ್ಬರು ಪುರುಷರು, 3 ಬಾಯ್ಸ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ? 10 ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಿದೆ. ಇಲ್ಲಿ ಇಬ್ಬರು ಪುರುಷರು ಅಂತ ಬಂದಾಗ ಇಬ್ಬರು ಪುರುಷರಿಗೆ ಎಷ್ಟು ಮಕ್ಕಳು ಸಮ ಅಂತ ಗೊತ್ತೈತೆ ನಮ್ಗೆ? 7 ಮಕ್ಕಳು.
ಇಬ್ಬರು ಪುರುಷರು ಅಂತಿದ್ದಾಗ ಇಲ್ಲಿ 7 ಜನ ಬಾಯ್ಸು ಪ್ಲಸ್ 1 ಬಾಯ್ ಅಂದ್ರೆ ಇಲ್ಲಿ ಪ್ಲಸ್ 1 ಬಾಯ್ ಅಂತಂದಾಗ ಇಲ್ಲಿ ಎಷ್ಟಾಗುತ್ತೆ 8 ಒಂದು ಇಲ್ಲಿ ನಮ್ಗೆ ನೆನಪಿರ್ಲಿ ಇಬ್ಬರು ಪುರುಷರಿಗೆ 7 ಹುಡುಗರು ಸಮ ಅಂತ ಗೊತ್ತಾಯ್ತು ಅಲ್ಲಿ ಐಡೆಂಟಿಫೈ ಮಾಡಿದೀವಿ ಆಲ್ರೆಡಿ ನಾವು ಕಂಡಿಡ್ಕೊಂಡಿದ್ವಿ ಈಗ ಅದನ್ನ ಡಿವೈಡ್ ಮಾಡ್ತಾ ಹೋಗೋಣ ನೋಡಿ ಎಷ್ಟಾಗುತ್ತೆ ಅಂದಾಗ 8 ಹುಡುಗರು ಈ ಪ್ಲಸ್ 1 ಇಲ್ಲಿ ಇಬ್ಬರು ಪುರುಷರಂತ ಬಂದಾಗ 7 ಜನಕ್ಕೆ ಸಮ ಅದಕ್ಕಾಗಿ 8 ಹುಡುಗರು ಇದು ಪ್ಲಸ್ 1 ಹಾಕೊಂಡಿದ್ದೀನಿ ನೆನಪಿರ್ಲಿ 8 ಪ್ಲಸ್ ಎಕ್ಸ್ ಗೊತ್ತಿಲ್ಲ ಇನ್ನು ಈಗ ನೋಡಿ ಏನ್ ಮಾಡ್ತಾ ಹೋಗೋಣ ಅಂದಾಗ ಇಲ್ಲಿ ಏನಂದ ಇಲ್ಲಿ ಅದೇ ನೆನಪಿರ್ಲಿ 7 ಜನ ಹುಡುಗರು ಅಂತಾನೆ ಹಾಕೋಣ ಇಬ್ಬರು ಪುರುಷರಂತಂದ ಇಲ್ಲಿ ನೋಡಿ ಇಬ್ಬರು ಪುರುಷರಂತ ಹಾಕೊಂಡಿವಲ್ಲ ಇಲ್ಲಿ ಇಬ್ಬರು ಪುರುಷರಂತಾನೆ ಹಾಕೋಣ ಇಬ್ಬರು ಪುರುಷರಂದಾಗ 7 ಹುಡುಗರು ಅಂತ ಅದೇ ರೀತಿಯಾಗಿ ಇನ್ನೊಂದೇನಂದ್ರೆ ಪ್ಲಸ್ 3 ಇದೆ ಪ್ಲಸ್ 3 ಈಕ್ವಲ್ ಟು 10 ಬರುತ್ತೆ 10 ಬಂತ ಈಗ ನೆಕ್ಸ್ಟ್ ನೋಡಿ ಇನ್ನ ಒಂದು ಏನಾಗುತ್ತೆ ಅಂದಾಗ ಈಗ ಇದು ಅರ್ಥ ಆಯ್ತಲ್ಲ ಇದನ್ನ ಈ ಕಡೆ ತಂದ್ಬಿಡೋಣ ಇದನ್ನ ಈ ಕಡೆ ತರೋಣ ಇಲ್ಲ ಅಷ್ಟೇ ಇರಲಿ ಏನು ಸಮಸ್ಯೆ ಇಲ್ಲ ಅಷ್ಟೇ ಇದ್ರೂ ಕೂಡ ಸಮಸ್ಯೆ ಏನು ಇಲ್ಲ ನೋಡಿ ಈಗೇನಾಯ್ತು ಒಂದು ಸೆಕೆಂಡ್ ಡೈರೆಕ್ಟ್ ಹಚ್ಚಿಬಿಡ್ತೀನಿ ಇದು ನಮಗೆ ಜಾಗ ಆಗದೆ ಇರೋದ್ ಸಲುವಾಗಿ ಡೈರೆಕ್ಟ್ ಹಚ್ತಾ ಇದ್ದೀನಿ ನೋಡಿ ಇದನ್ನ ಚಿಕ್ಕದಾಗಿ ಬರ್ಕೊತೀನಿ 7 ಅಂದಾಗ 7 ಪುರುಷರು ಪ್ಲಸ್ 3 ಅಂದಾಗ 10 ಬರುತ್ತೆ ಇಲ್ಲಿ 10 ಇದೆ ಓಕೆ 10 ಇಲ್ಲಿ ಇಂಟು ಏನ್ ಮಾಡ್ಬೇಕಂದ್ರೆ 10 ಮಾಡ್ಬೇಕು ಯಾಕಂದ್ರೆ ಇದು ಬ್ರಾಕೆಟ್ ಓಪನ್ ಇದ್ರಿಂದ ಇಲ್ಲಿ 10 ಮಾಡ್ಬೇಕಾಗುತ್ತೆ ನೆನಪಿರ್ಲಿ ಈಗ ಏನ್ ಮಾಡ್ತಾ ಹೋಗೋಣ ಅಂದ್ರೆ 3 ಒಂದೇ ಸಂಖ್ಯೆಯಲ್ಲಿ ಭಾಗ ಆಗೋದ್ರಿಂದ ಇಲ್ಲಿ ನಾವು ಕಡ್ತಾ ಹೊಡಿಬಹುದು ನೋಡಿ 2 ಏನಾಗುತ್ತೆ 4 ಓಕೆನಾ 2 5 ಮತ್ತೆ ನೋಡಿ 2 5 ಎಷ್ಟಾಯ್ತು ಈಗ ಇನ್ನು 4 ಉಳಿದಿದೆ 2 2 ಎಷ್ಟಾಯ್ತು 2 ಆಯ್ತು ಇಲ್ಲಿ ಏನಾಯ್ತು 2x ಉಳಿತು ಇಲ್ಲಿ 5 5 25 5 5 25 ನೋಡಿ 25 x ರಿಮೂವ್ ಮಾಡಿಬಿಟ್ಟು ಅಂದ್ರೆ ಇದು ಈ ಕಡೆ ಬಂತಂದ್ರೆ 2 ಈ ಕಡೆ ಬಂತಂದ್ರೆ ಡಿವೈಡ್ ಮಾಡ್ತೀವಿ x ರಿಮೂವ್ ಆಗುತ್ತೆ ಕೆಳಗಾಗುತ್ತೆ 2 ಇಲ್ಲಿ ಬಂದ್ಬಿಡುತ್ತೆ 2 ಒಂದ್ಲೆ ನೋಡಿ 2 ಒಂದ್ಲೆ 2 ಎರಡ್ಲೆ ಒಂದು ಉಳಿತು ಪಾಯಿಂಟ್ 5 ಹೋಗುತ್ತೆ 12.5 12.5 ಆನ್ಸರ್ ಆಪ್ಷನ್ಸ್ ಇದೆ ಎಸ್ 12.5 ನೋಡಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ಕೂಡ ನೀವು ನೋಡಿ ರಿಪೀಟು ಅರ್ಥ ಆಗುತ್ತೆ ಸೊ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಉಳಿದಂಥ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡಿದ್ದೀರಿ ಅದೇ ರೀತಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾನು ಪ್ರಯತ್ನಿಸ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೆ ಶೀಟ್ ಮಾಡಿ